ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇದೇನು ಯಜಮಾನ್ರೆ ಇದಕ್ಕಿದ ಹೀಗೆ ಕತ್ಲಾಗೋಗ್ಬಿಡ್ತು? ಕತ್ತಲಾಗ್ತಿದ್ದಾಗೆ ನೀನು ಪ್ರಚಂಡನಾಗ್ತೀಯ. ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ಇದೇನೋ ಪ್ರಕೃತಿ ವಿಕೋಪ ತರ ಕಾಣಿಸ್ತಾ ಇದೆ. ಪ್ರಕೃತಿ ವಿರುದ್ಧ ಯಾರೋ ಏನೋ ಸಂಚು ಮಾಡಿದ್ದಾರೆ. ಇದ್ದಕ್ಕಿದ್ದಾಗೆ ಕತ್ಲಾಗೋಯ್ತಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ರೆ ರಾತ್ರಿ ಪೂಜೆ ಅಂತ ರಾತ್ರಿ ಪೂಜೆ. ಅಲ್ಲ ಯಜಮಾನ್ರೆ, ನಿತ್ಯದ ಪೂಜೆ ಆಗ್ಲೇಬೇಕಲ್ವಾ? ಇದೇನಿದು ಗುರುಗಳೇ, ಮತ್ತೆ ಬೆಳಕಾಗೋಯ್ತು? ಯಾಕೆ ಕತ್ಲಾಗಿ ಬೆಳಕಾಯ್ತು ಅದೇ ನನಗೂ ಅರ್ಥ ಆಗ್ತಿಲ್ಲ ಮಣಿಕಂಠ. ಇದೇನಿದು? ಪ್ರಕೃತಿಯಲ್ಲಿ ಇಷ್ಟೊಂದು ಏರ್ಪೇರನ್ನ ನನ್ನ ಇಷ್ಟು ವರ್ಷಗಳ ಜೀವನದಲ್ಲಿ ಕಂಡಿರಲಿಲ್ಲ. ಇವತ್ತೇನಾಗಿದೆ? ಏನೇ ಜಾಜಿ, ಇಷ್ಟು ಬೇಗ ಇಷ್ಟೊಂದು ಕತ್ಲಾಗೋಯ್ತು? ಜಾಜಿ, 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 ಎಲ್ಲಿ ನನ್ ಜಾಜಿ?
ಸತ್ಯದ ಮೇಲೆ ಅಸತ್ಯ ಸವಾರಿ ಮಾಡಿದಾಗ, ಧರ್ಮದ ಮೇಲೆ ಅಧರ್ಮವು ಮೆರೆದಾಗ, ಅಸತ್ಯದ ಅಧರ್ಮದ ನಾಶಕ್ಕಾಗಿ ನನ್ನ ಆಗಮನ. ನ್ಯಾಯ ಉಳಿಬೇಕು, ಅನ್ಯಾಯ ಅಳಿಬೇಕು. ನಾನು ಸೃಷ್ಟಿಸಿದ ಕ್ಷುದ್ರ ಜೀವಿಗಳಲ್ಲಿ ನೀನು ಒಬ್ಬ. ಈಗ ದುಷ್ಟರ ಮಾತಿಗೆ ಮರುಳಾಗಿ ನನ್ನ ವಿರುದ್ಧವೇ ಎದ್ದು ನಿಂತಿದ್ದೀಯ. ತಾಯಿಯಾದವಳಿಗೆ ದುಷ್ಟ ಮಕ್ಕಳ ಮೇಲೆ ತುಸು ಹೆಚ್ಚೇ ಪ್ರೀತಿ. ತಪ್ಪು ತಿದ್ದುಕೊಳ್ಳಲು 108 ಅವಕಾಶ ಕೊಡುತ್ತಾಳೆ. ಅದನ್ನು ಬಳಸಿಕೊಳ್ಳದೆ ಅಟ್ಟಹಾಸ ಮೆರೆದರೆ ಶಿಕ್ಷೆ ತಪ್ಪಿದ್ದಲ್ಲ, ಸಂಹಾರ ನಿಶ್ಚಯ. ಬೆಳಕು ಕಣ್ಣು ಕುಕ್ಕುತ್ತಿದೆ ಅಲ್ವಾ? ಕತ್ತಲಲ್ಲಿ ಅಟ್ಟಹಾಸ ಮೆರೆದ ನೀನು ಬೆಳಕಿಗೆ ಅಂಜುತ್ತಿದ್ದೀಯ. ಕತ್ತಲಾದ ಮೇಲೆ ಬೆಳಕಾಗಲೇಬೇಕು. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು. ನಿನ್ನಂತ ದುಷ್ಟನ ಅಂತ್ಯವಾಗಲೇಬೇಕು. ಯಾರೋ ಹೇಳಿದ ಮಾತಿಗೆ ತಲೆಗಾಗಿ ನನ್ನ ವಿರುದ್ಧವೇ ದಾಳಿ ಮಾಡಲು ಬಂದಿದ್ದೀಯ. ನನ್ನ ಶಕ್ತಿಯ ಅರಿವನ್ನು ಇದೆಯೇನೋ ನಿನಗೆ? ಮಗಳೇ ಮಗಳೇ ಬಂಗಾರಿ ಬಂಗಾರಿ ಜಾಜಿ ಜಾಜಿ ಬಂಗಾರಿ ಬಂಗಾರಿ ಜಾಜಿ ಜಾಜಿ ಬಂಗಾರಿ ಬಂಗಾರಿ ಜಾಜಿ ಬಂಗಾರಿ 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 ಜಾಜಿ ಬಂಗಾರಿ ಬಂಗಾರಿ ಬನ್ನಿ ದೇಶಕ್ರೆ. ಸಾಕು ಶೇಖರಿ, ಇನ್ನೊಂದು ಗಾವದ ದೂರ ಹೋಗ್ಬಿಟ್ರೆ ಚಕ್ರಾಪುರಿ ಗಡಿ ದಾಟ್ಬಿಟ್ಟಿರ್ತೀವಿ. ಆದ್ರೂ ಜಾಜಿ ಬಂಗಾರಿ ಸಿಕ್ಲಿಲ್ವಲ್ಲ. ಶೇಖರಿ, ನನಗೆ ಯಾಕೋ ಆ ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ ಅನುಮಾನ. ಇಲ್ದಿದ್ರೆ ನಮ್ಮ ಜಾಜಿ ಇಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ಇಷ್ಟೊತ್ತಾದ್ರೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಅಷ್ಟಕ್ಕೂ ಅವಳು ಇಷ್ಟು ದೂರದ ಕಾಣದ ಕಾಡಿಗೆ ಯಾಕೆ ನಡ್ಕೊಂಡ್ಬರ್ತಾಳೆ ಶೇಖರಿ? ಅಂದ್ರೆ ದೇಶಕ್ರೆ ನೀವು ಹೇಳ್ತಿರೋದು? ಹೌದು ಶೇಖರಿ, ಅನುಮಾನವೇ ಇಲ್ಲ. ಇದು ಖಂಡಿತ ಆ ವಿರೂಪಾಕ್ಷ ಶಾಸ್ತ್ರಿಗಳದ್ದೇ ಏನೋ ಸಂಚು. ಅಪಾಯ ಶೇಖರಿ, ಇದು ಅಪಾಯದ ಮುನ್ಸೂಚನೆ. ಆದ್ರೆ ಯಜಮಾನ್ರಿಗೂ ಜಾಜಿ ಬಂಗಾರಿ ಕಾಣೆ ಆಗಿರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಶೇಖರಿ, ಸಂಬಂಧ ಇದೆ. ಇವತ್ತು ನಾನು ಬರ್ತಾ ಇರ್ಬೇಕಾರೆ ಆ ವಿರೂಪಾಕ್ಷ ಶಾಸ್ತ್ರಿಗಳು ಪಂಚಾಕ್ಷರಿ ಗುಂಡಾಪಟನ್ ಜೊತೆ ಮಾತಾಡ್ತಿದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ಆ ಜಾಜಿ ಯಾವುದೇ ಕಾರಣಕ್ಕೂ ಇವತ್ತು ಮನೆ ಸೇರಬಾರ್ದು. ಅವರು ಜಾಜಿನ ಅಪಹರಿಸಿದ್ರ ಬಗ್ಗೆ ಮಾತಾಡ್ತಾ ಇದ್ರು.
ಅವ್ರಿಗೆ ಮೊದಲೇ ಜಾಜಿ ಮೇಲೆ ಸಿಟ್ಟಿದೆ, ಮಾತಿಗೆ ತಪ್ಪಿದ್ಲು ಅನ್ನೋ ಕೋಪ ಇದೆ. ಅದಕ್ಕೆ ಅವರೇನಾದರೂ ಇದೇನ್ ದೇಶಕ್ರೆ, ಕಂಟಕಗಳು ಒಂದ್ರ ಮೇಲೊಂದು ನನ್ನ ಮಗಳ ಮೇಲೆ ಬರ್ತಾ ಇದೆ. ಒಂದೊಂದ್ಸಲ ಹೀಗೆ ಶೇಖರಿ, ಕಷ್ಟಗಳು ಹೇಳ್ದೆ ಕೇಳದೆ ಬರೋ ನೆಂಟರ ಥರ ಒಟ್ಟೊಟ್ಟಿಗೆ ಬರುತ್ತೆ. ಹಾಗಾದ್ರೆ ಅವ್ರನ್ನ ಇಲ್ಲೆಲ್ಲ ಹುಡುಕೋದ್ರಲ್ಲ ಅರ್ಥ ಇಲ್ಲ, ಯಜಮಾನ್ರ ಮನೇಲಿ ಹುಡುಕ್ಬೇಕು. ನಡಿ ಶೇಖರಿ, ಆ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗೋಣ. ಯಜಮಾನ್ರೆ, ನನ್ನ ಮಗಳು ನಿನ್ ಮಗಳು ಕಾಣಿಸ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಯಜಮಾನ್ರೆ, ನಿಮ್ಮ ಸಿಟ್ಟು ಎಂಥದ್ದು ಅಂತ ನಮಗ್ ಗೊತ್ತು. ನನ್ನ ಮಗಳು ಕೊಟ್ಟು ಮಾತು ತಪ್ಪದ್ಲು ಅಂತ ನಿಮ್ಗೆ ಅವಳ ಮೇಲೆ ಸಿಟ್ಟು. ದಯವಿಟ್ಟು ಈ ವಿಷಯದಲ್ಲಿ ಸತಾಯಿಸ್ಬೇಡಿ. ಅವಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡಿ. ನಿಮ್ ಕೈ ಮುಗಿತೀನಿ ಯಜಮಾನ್ರೆ. ಅವಳು ಎಲ್ಲಿದ್ದಾಳೆ ಅಂತ ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ದೀರಿ ಅಂತ ಹೇಳ್ಬಿಡಿ ಯಜಮಾನ್ರೆ. ಯಾಕೆ ಶೇಖರಿ, ಮೈಗೆ ಹೇಗಿದೆ? ಹುಷಾರಿಲ್ವಾ? ನಾನು ಯಾಕೆ ನಿನ್ನ ಮಗಳನ್ನ ಬಚ್ಚಿಡ್ಲಿ? ಶಾಸ್ತ್ರಿಗಳೇ, ಅವಳು ಬಸ್ರಿ ಬೇರೆ, ಕತ್ಲಾಗಿದೆ. ಅವಳು ಎಲ್ಲಿ ಹೋಗಿದ್ದಾಳೋ ಏನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅವಳನ್ನ ನೀವೇನಾದ್ರೂ ಬಚ್ಚಿಟ್ಟಿದ್ರೆ ದಯವಿಟ್ಟು ಬಿಟ್ಬಿಡಿ. ನಿಮ್ ದಮ್ಮಯ್ಯ ಅಂತೀನಿ. ಬೇಕಾದ್ರೆ ನಿಮ್ ಕಾಲಿಗೆ ಬಿಟ್ಬಿಡ್ತೀನಿ ಯಜಮಾನ್ರೆ. ನಮ್ಮ ಮಗಳನ್ನ ಕೊಟ್ಟು ಬಿಡಿ. ಏನು ಮಾತಾಡ್ತಾ ಇದ್ದೀರಿ ನೀವಿಬ್ರು? ನಾನು ಯಾಕೆ ಬಚ್ಚಿಡ್ಲಿ ನಿಮ್ಮ ಮಗಳನ್ನ? ಅವಳು ಮಾತು ಮುರಿದ್ಲು, ಅದನ್ನ ಅಮ್ಮನವ್ರು ನೋಡ್ಕೊಳ್ತಾರೆ. ಅವಳು ಮಾತು ಮುರಿದ್ಲು ಅಂತ ಹೇಳಿ ನಾನು ಯಾಕೆ ದ್ವೇಷ ಸಾಧಿಸ್ಲಿ? ಅದರಿಂದ ನನಗೇನು ಪ್ರಯೋಜನ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಶೇಖರಿ, ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಶಾಸ್ತ್ರಿಗಳೇ ಸುಳ್ಳು ಹೇಳ್ತಿದ್ದೀರಿ? ನೀವು ಆ ಪಂಚಾಕ್ಷರಿ ಗುಂಡಾಬಿಟ್ರು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಿದ್ದದ್ದು ನಾನೇ ಕೇಳಿಸ್ಕೊಂಡಿದ್ದೀನಿ. ನೀವು ಜಾಜಿನ ಅಪಹರಿಸಬೇಕು ಅಂತ ಮಾತಾಡ್ಕೊಳ್ತಿರ್ಲಿಲ್ಲ? ಯಾಕೆ ಶಾಸ್ತ್ರಿಗಳೇ ಸುಮ್ಮನಾದ್ರಿ? ನಿಜ ಹೇಳಿ, ಜಾಜಿನ ಅಪಹರಿಸ್ಕೊಂಡು ಬನ್ನಿ ಅಂತ ನೀವು ಆ ಗುಂಡಾ ಭಟ್ರಿಗೂ ಪಂಚಾಕ್ಷರಿಗೂ ಹೇಳಿದ್ರೋ ಇಲ್ವೋ? ಯಜಮಾನ್ರೆ, ನಿಮ್ಮನ್ನ ನಡೆದಾಡೋ ದೇವರು ಅಂತ ನಂಬಿದ್ದೆ ನಾನು. ನೀವು ಹೀಗೆ ಮಾಡಿದ್ರಿ ಅಂತ ನನಗೀಗಲೂ ನಂಬಿಕೆ ಬರ್ತಿಲ್ಲ. ನಮ್ಮ ಪಾಲಿನ ದೇವರು ಅಂತ ಪ್ರತಿಯೊಬ್ಬರಲ್ಲೂ ಹೇಳ್ತಿದ್ದವನು ನಾನು. ನೀವು ನನಗೆ, ನನ್ನ ಮಗಳಿಗೆ, ನಮ್ಮ ಸಂಸಾರಕ್ಕೆ ಹೀಗೆ ಅನ್ಯಾಯ ಮಾಡ್ಬೋದಾ?
ಗುರುಗಳೇ, ನೀವು ಕಳಿಸೋದು ಕುರೂಪಿ ಇನ್ನೂ ಬಂದಿಲ್ಲ. ನೀವು ಹೇಳ ಹಾಗೆ ರೋಹಿಣಿ ನಕ್ಷತ್ರ ಮುಗಿದು ಸೂರ್ಯಾಸ್ತವಾದ ಮೇಲೆ ಆ ಕುರೂಪಿ ಜಾಜಿನ ಅಪಹರಿಸ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಬೇಕಾಗಿತ್ತು. ಆದರೆ ಆ ಕುರೂಪಿ ಇನ್ನೂ ಬಂದಿಲ್ಲ. ಅಂದರೆ ಜಾಜಿನ ಅಪಹರಿಸಿಲ್ವ ಅವನು? ಹಾಗೇನಾದರೂ ಅಪಹರಿಸಿದ್ರೆ ಕರ್ಕೊಂಬರಕ್ಕೆ ಇಷ್ಟೊತ್ತು ಬೇಕಿತ್ತ ಗುರುಗಳೇ? ನನ್ಗೋದೇ ಅನುಮಾನ ಮಣಿಕಂಠ. ಅವನು ಇಷ್ಟೊತ್ತಿಗೆ ಜಾಜಿನ ಅಪಹರಿಸ್ಬೇಕಾಗಿತ್ತು, ಇಲ್ಲಿ ಇರಬೇಕಾಗಿತ್ತು. ಅಲ್ಲಿ ಏನು ನಡೆದಿದೆ? ಆ ಕುರುಪಿ ಜಾಜಿನ ಸಂಧಿಸಿ ಅಪಹರಿಸಿದ್ನೋ ಇಲ್ವೋ ನನಗೂ ತಿಳಿತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಇನ್ನೆಷ್ಟೊತ್ತು ಕಾಯೋದು ಗುರುಗಳೇ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಆ ಕುರೂಪಿ ಜಾಜಿನ ಅಪಹರಿಸ್ಕೊಂಬ ಅಂತ ಹೇಳಿದ್ರೆ ಅದು ಬಿಟ್ಟು ಕೊಂದಾಕ್ಬಿಟ್ರಲ್ಲ. ಯಾಕಿಂತ ಅನುಮಾನ ಬಂತು ಮಣಿಕಂಠ? ದುಷ್ಟರು ಅಟ್ಟಹಾಸ ಮೆರೆದಾಗ ಶಿಷ್ಟರ ರಕ್ಷಣೆಗಾಗಿ ಕಾಲ ಕಾಲಕ್ಕೆ ದೈವ ಭೂಸ್ಪರ್ಶ ಮಾಡುವುದು ವಿಧಿ ನಿಯಮ. ಕುರೂಪಿ, ನಿನ್ನ ಜನನವಾದದ್ದು ದುಷ್ಟ ಸಂಹಾರಕ್ಕಾಗಿ. ಆದರೆ ನೀನೇ ದುಷ್ಟನಾಗಿ ಬದಲಾದರೆ ನಿನ್ನನ್ನು ನಾಶ ಮಾಡದೆ ಬೇರೆ ಅರ್ಥವಿಲ್ಲ. ಹೇಳಿ ಶಾಸ್ತ್ರಿಗಳೇ, ಉತ್ತರ ಕೊಡಿ. ಯಾಕೆ ಹೀಗೆ ಮಾಡಿದ್ರಿ? ದಯವಿಟ್ಟು ಅವಳಿಗೆ ಏನು ತೊಂದರೆ ಕೊಡಬೇಡಿ. ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ? ಅಷ್ಟಕ್ಕೂ ಅವಳನ್ನ ಅಪಹರಿಸಿ ನೀವೇನ್ ಮಾಡ್ತೀರಾ? ಒಪ್ಕೋತೀನಿ, ಅವಳು ನಿಮಗೆ ಕೊಟ್ಟ ಮಾತನ್ನ ತಪ್ಪಿದಾಳೆ. ಯಾವ ಹೆಣ್ಣು ತಾನೆ ತನ್ನ ಮಗುನ ಇನ್ನೊಬ್ರು ಕೊಡೋದಕ್ಕೆ ಒಪ್ಕೋತಾಳೆ? ಅವಳು ನಿಮ್ಮ ಮಾತನ್ನು ಮುರಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನು ಅಪಹರಿಸುವಂತ ಕೀಳು ಮಟ್ಟ ಕಿಳಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದು ನಿಮಗೆ ನಿಮ್ಮ ಸ್ಥಾನಕ್ಕೆ ಶೋಭೆ ತರುವಂಥದ್ದಲ್ಲ. ಸರಿನಾ ನೀವು ಮಾಡಿದ್ದು? ಮರ್ಯಾದಸ್ಥರು ಮಾಡುವಂತ ಕೆಲಸನ ಇದು? ಹೇಳಿ ಶಾಸ್ತ್ರಿಗಳೇ, ಮಾತಾಡಿ. ಇವರಿಬ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಜಾಜಿನ ಅಪಹರಿಸ್ಕೊಂಡು ಬನ್ನಿ ಅಂತ ನೀವು ನಿಮ್ಮ ಸಿಬ್ಬಂದಿಗಳಿಗೆ ಹೇಳಿದ ಸುಳ್ಳ? ನೀವೀಗ ನಿಜ ಬಾಯಿ ಬಿಡ್ದಿದ್ರೆ ಆ ಶ್ರೀಚಕ್ರದ ಮೇಲೆ ಆಣೆ. ಶ್ರೀಚಕ್ರದ ಮೇಲೆ ಕಣ್ಣಿಟ್ಟು ಅದನ್ನು ಅಪಹರಿಸಲು ಪ್ರಯತ್ನ ಪಡ್ತಿರೋ ನೀನು ಮತ್ತೆ ನಿನ್ನಂತಹ ದುಷ್ಟಕೂಟಕ್ಕೆ ತಕ್ಕ ಶಾಸ್ತಿ ಮಾಡಲು ಧರೆಗಿಳಿದಿದ್ದೇನೆ. ಶ್ರೀಚಕ್ರದ ಮೇಲೆ ಕಾಕದೃಷ್ಟಿ ನೆಟ್ಟಿರೋ ನಿನ್ನಂತಹ ಪ್ರತಿಯೊಬ್ಬರಿಗೂ ಇವತ್ತು ನಿನಗಾಗೋ ಗತಿಯೇ ಆಗಲಿದೆ. ನನ್ನಿಂದಲೇ ಸೃಷ್ಟಿಯಾದ ನೀನು ನನ್ನಿಂದಲೇ ಅಂತ್ಯವಾಗುತ್ತೀಯ ಕುರೂಪಿ.